ಗೊತ್ತಾಯ್ತದೆ. ಸೊ ಸ್ವಾತಿ ಅನ್ನೋ ಹುಡುಗಿ 3ನೇ ತಾರೀಕು ಕಾಲೇಜ್ಗೆ ಹೋದವಳು ಮನೆಗೆ ಬರೋದಿಲ್ಲ. ಮತ್ತು 7ನೇ ತಾರೀಕುವರೆಗೂ ಇವರೆಲ್ಲ ಹುಡುಕಾಟ ಮಾಡಿ ಕಡೆಗೆ 7ನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಮಗಳು ಬಂದಿಲ್ಲ ಅಂತೇಳಿ. 11ನೇ ತಾರೀಕು ಇವರೇ ಹೋಗ್ತಾರೆ ಸ್ಟೇಷನ್ಗೆ. ಏನಾಗಿದೆ, ಇಷ್ಟು ದಿನ ಆಯಿತು ನಮ್ಮ ಮಗಳು ಮನೆಗೆ ಬಂದಿಲ್ಲ ಅಂತ. ಸ್ಟೇಷನ್ಗೆ ಹೋದರೆ ಅವ್ರು ಹೇಳ್ತಾರೆ, ಒಂದು ಬಟ್ಟೆ ತೋರಿಸ್ತಾರೆ, ಇದೇನಾ ಬಟ್ಟೆ ನಿಮ್ಮ ಮಗಳದು ಅಂತ ಹೇಳಿ. ಹೌದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಆ ಹೆಣ ಸಿಕ್ಕಿದೆ ಅಂತ ಇವರು ಹೋಗಿ ಕೇಳಿದಾಗ ಬಾಡಿ ಸಿಕ್ಕಿದೆ, ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ, ಹೆಣನೂ ಸಹ ಊತಾಕಿದ್ದಾರೆ. ಅಂದರೆ ಆಲ್ರೆಡಿ ನಿಮ್ಗೆ 7ನೇ ತಾರೀಕು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ ಮೇಲೆ ನೀವು ಆ ಬಾಡಿ ಸಿಕ್ಕಿದಾಗ ತಂದೆ ತಾಯಿ ಕರೆದು ನೀವು ಬಾಡಿನ ಐಡೆಂಟಿಫೈ ಮಾಡಿಸ್ಬೇಕಾಗುತ್ತೆ. ಯಾಕೆ ಮಾಡಿಸಿಲ್ಲ ನನಗೆ ಹೇಳಿಲ್ಲ. 11ನೇ ತಾರೀಕು ಇವರು ಹೋಗಿ ನಮ್ಮ ಮಗಳು ಸಿಕ್ಕಿದಾಳ ಅಂತ ಕೇಳಕ್ಕೆ ಹೋದಾಗ ಅದು ಬಾಡಿ ಆ ಬಟ್ಟೆಯಿಂದ ತಂದೆ ಮಗಳು ಅಂತ ಗೊತ್ತಾದ್ಮೇಲೆ ಅಷ್ಟರಲ್ಲಿ ಅವರೇ 7:30-8 ಗಂಟೆಗೆ ರಾತ್ರಿ ಕರ್ಕೊಂಡು ಹೋಗಿ ಆಲ್ರೆಡಿ ಮಗುವನ್ನು ಇಂಥ ಜಾಗದಲ್ಲಿ ಮಣ್ಣು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಸೊ ಇದು ಯಾಕೋ ಸರಿಯಾಗಿ ತನಿಖೆ ಆಗಿಲ್ಲ ಅಂತ ಅನಿಸುತ್ತೆ. ಈ ತಂದೆ ತಾಯಿ ಹೇಳ್ತಾ ಇರೋ ನೋಡಿದರೆ. ಸೊ ಹಾಗಾಗಿ ನಾನು ಅಲ್ಲಿನ ಎಸ್ ಪಿಗೆ ನಾನು ಏನೆಲ್ಲ ಲೋಪದೋಷಗಳಾಗಿದೆ ಹಂತವಾಗಿ ಅದೆಲ್ಲವನ್ನ ನಮ್ಮ ಮಹಿಳಾ ಆಯೋಗದಿಂದ ಕುತ್ಕೊಂಡು ಅದು ನಮ್ಮ ಲಾಯರ್ನ ಒಳಗೊಂಡು ಅದನ್ನೆಲ್ಲ ಮಾಡಿಸಿ ಮತ್ತೆ ಅವ್ರಿಗೆ ಎಸ್ ಪಿ ಅವ್ರಿಗೆ ಬರೀತೀವಿ. ಎಲ್ಲಾದರೂ ಅವ್ರು ಕರೆಕ್ಟಾಗಿ ಅದನ್ನು ಮಾಡಿಲ್ಲ ಅಂತಂದರೆ ಮರು ತನಿಖೆಗೆ ಆದೇಶವನ್ನು ಮಾಡಿ ನಮಗೆ ರಿಪೋರ್ಟ್ ಕಳಿಸಲಿಕ್ಕೆ ಸಹ ನಾನು ಹಾವೇರಿ ಎಸ್ ಪಿ ಅವ್ರಿಗೆ ಮಹಿಳಾ ಆಯೋಗದಿಂದ ನಾನು ಅಫಿಷಿಯಲಿ ಕಮ್ಯುನಿಕೇಟ್ ಮಾಡ್ತೇನೆ. ಆ ತಾಯಿ ತಂದೆ ತಾಯಿಗೆ ಮಗಳಂತೂ ಬರಲ್ಲ, ಬಟ್ ನ್ಯಾಯ ಸಿಗುತ್ತೆ. ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಂತೂ ಮಗುವನ್ನು ಹಗ್ಗ ಬಿಗಿದು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ, ಅಂದರೆ ಉಸಿರಾಟದಿಂದ ಕಟ್ಟಿದ್ದಾಳೆ ಅಂತ, ಲೈಗೇಟ್ ಮಾಡಿದ್ದಾರೆ, ಸ್ಟ್ರ್ಯಾಂಗ್ಯುಲೇಟ್ ಮಾಡಿದ್ದಾರೆ ಅಂತಾರೆ ಕ್ಲಿಯರಾಗಿ ಬಂದಿದೆ. ಅಂದರೆ ಯಾರೋ ಎಲ್ಲ ಸೇರಿ ಅಥವಾ ಯಾರೋ ಕೊಲೆ ಮಾಡಿದ್ದಾರೆ ಆ ಮಗುವನ್ನು. ಸೊ ಹಾಗಾಗಿ ಆ ಮಗುವಿಗೆ ನ್ಯಾಯ ಸಿಗಬೇಕು. ಸೊ ಇದನ್ನು ನಾನು ಮತ್ತೆ ಅಲ್ಲಿನ ಎಸ್ ಪಿ ಅವ್ರಿಗೆ ಬರೀತೀನಿ ಮರು ತನಿಖೆಗೆ.